ಇಲ್ಲಿ ಕದ್ರಿ ಪಾರ್ಕಲ್ಲಿ ಸಸ್ಯೋತ್ಸವದಲ್ಲಿ ಬಟನ್ ಬಟವಾದ ಶಾಪ್ ಕೂಡ ಉಂಟು ನೋಡಿ. ಇಲ್ಲಿ ಬೆಂಡೆಕಾಯಿ, ಮೂಲಂಗಿ ಮತ್ತು ಬದನೆ ಬೀಜವನ್ನು ಸಹ ತಗೊಂಡಿದ್ದಾರೆ. ಕರೆಲ್ಲ ಜ್ಯೂಸ ಬೊಗೋತೀನಿ ಅದ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದಾರೆ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಕದ್ರಿ ಪಾರ್ಕಿಗೆ ಬಂದಿದ್ದೇನೆ. ರೀಸನ್ ಏನಂದರೆ ಇಲ್ಲಿ ಸಸ್ಯೋತ್ಸವ ಆಗ್ತಾ ಉಂಟು. ಸೊ ಅದರಲ್ಲಿ ಯಾವ್ಯಾವ ರೀತಿಯ ಸಸ್ಯಗಳುಂಟು, ಹೇಗೆಲ್ಲ ಶಾಪ್ಗಳುಂಟು ಅಂತ ತೋರಿಸ್ತೇನೆ. ಸೊ ನಾನು ಮಾಮಿ ಮಾತ್ರ ಬಂದಿದ್ದೇವೆ. ಇಲ್ಲಿ ಊರಿನ ಬದನೆ ಗಿಡವನ್ನು ಸೇಲ್ ಮಾಡ್ತಾ ಇದ್ರಲ್ಲ, ಹಾಗೆ ನಾವು ತಗೊಳ್ಳುವ ಅಂತ ಒಂದು ಕಟ್ಟು ತಗೊಂಡ್ವಿ. ಕಡಲೆ ಹಿಂಡಿಯನ್ನು ತಗೊಳ್ತಾ ಇದ್ದಾರೆ. ಸೊ ಬಸಳೆ ಸೊಪ್ಪಿಗೆ ಹಾಕಲಿಕ್ಕೆ ಬೇಕು ಅಂತ. ಇಲ್ಲಿ ಬೇರೆ ಬೇರೆ ರೀತಿಯ ಬೀಜಗಳುಂಟು. ನಾವು ಪಚ್ಚೆ ಕಲರ್ ಹಸಿರು ಮತ್ತು ಇದು ತಗೊಂಡ್ವಿ. ಇಲ್ಲಿ ಬೆಂಡೆಕಾಯಿ, ಮೂಲಂಗಿ ಮತ್ತು ಬದನೆ ಬೀಜವನ್ನು ಸಹ ತಗೊಂಡಿದ್ದಾರೆ. ಕರೆಲ್ಲ ಜ್ಯೂಸ ಬೊಗೋತೀನಿ ಅದ ಮಾಮನಿಗೆ ಶುಗರ್ ಉಂಟಲ್ಲ, ಹಾಗೆ ಪ್ರಕೃತಿ ಫ್ರೂಟ್ಸ್ ಅವ್ರದ್ದು ಜಾಮೂನ್ ಜ್ಯೂಸನ್ನು ತಗೊಂಡಿದ್ದಾರೆ. ಕರಂಡೆ ಬೇಗ ಶುಗರಿಗೆಲ್ಲ ಬಾರಿ ಬೇಡ ಸರ್. ಕುಡಿ ಸರ್, ನಿನ್ನೆ ತಗೊಂಡು 2 ಪೀಸ್ ತಗೊಂಡು ಗುಣಗ. ಇಲ್ಲಿ ಕದ್ರಿ ಪಾರ್ಕಲ್ಲಿ ಸಸ್ಯೋತ್ಸವದಲ್ಲಿ ಬಟನ್ ಬಟವಾದ ಶಾಪ್ ಕೂಡ ಉಂಟು ನೋಡಿ.
ಇಲ್ಲಿ ಇವರು ಮಗ್ಗದಲ್ಲಿ ಸೀರೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅದು ಫ್ಯಾಮಿಲಿ ಹಾಗೆ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಬುಕ್ಕಿನ ಮಳಿಗೆ ಉಂಟು. ಸೊ ಇಲ್ಲಿಂದ ಕೆಲವೊಂದು ಪುಸ್ತಕಗಳನ್ನೆಲ್ಲ ತಗೊಂಡ್ವಿ. ಹಾಗೆ ಮಣ್ಣಿನ ಪಾತ್ರೆಗಳೆಲ್ಲ ನೋಡಿ. ಎಂತದ್ಗ ಸಸ್ಯೋತ್ಸವದಲ್ಲಿ ಒಬ್ಬರು ಬುಟ್ಟಿಯನ್ನು ಹೆಣಿತಾ ಇದ್ರು. ಸೊ ಇದು ಬಳ್ಳಿಯಿಂದ ಹೆಣಿತಾ ಇದ್ರು. ಕೆಲವರು ಬೆತ್ತದಿಂದಲೂ ಮಾಡ್ತಾರೆ. ನಮ್ಮ ಅಪ್ಪ ಮನೆಯಲ್ಲಿ ಮೊದಲು ನಾವು ಚಿಕ್ಕ ಇರುವಾಗ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿ ನನಗೆ ಹಾಗೆ ನೆನಪಾಯಿತು. ಬಿಕಾಸ್ ನಮಗೆ ಸ್ಕೂಲ್ ಫೀಸು ಬುಕ್ಸ್ ಎಲ್ಲ ತೊಗೊಳ್ಬೇಕು ಅಂತಾದರೆ ಅವರು ಬಟ್ಟೆಯನ್ನು ಮಾಡಿ ಸೇಲ್ ಮಾಡಿದ ಹಣದಲ್ಲಿ ನಮಗೆ ತಂದು ಕೊಡ್ತಾ ಇದ್ರು. ಇಲ್ಲಿ ಕೆಲವೊಂದು ಸಸ್ಯಗಳೆಲ್ಲ ಇದ್ವು. ನನಗೆ ಒಂದು ಡ್ರ್ಯಾಗನ್ ಫ್ರೂಟ್ ಇದು ಪ್ಲ್ಯಾಂಟ್ ಬೇಕಿತ್ತು. ಹಾಗೆ ನಾನು ಇದನ್ನು ಒಂದು ಪರ್ಚೇಸ್ ಮಾಡಿದೆ. ಎಲ್ಲ ಸುತ್ತಾಡಿ ಬಂದು ಈಗ ನಾವು ಲಾಸ್ಟಿಗೆ ಮೋಮೋಸ್ ತೊಗೊಳ್ಲಿಕ್ಕೆ ಬಂದಿದ್ದೇವೆ. ಸೊ ಇದನ್ನಿನ್ನು ಮನೆಗೆ ತಗೊಂಡು ಹೋಗೋದು ಇಲ್ಲಿಂದ ಸೀದಾ. ಇಲ್ಲೊಂದು ಕಡೆ ನ್ಯಾಚುರಲ್ ಆಗಿ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಾನು ಪೈನಾಪಲ್ ಇದೆ ಹೋಳಿಗೆಯನ್ನು ಪರ್ಚೇಸ್ ಮಾಡಿದೆ. ನಾವು ಕದ್ರಿ ಪಾರ್ಕಿಗೆ ಬಂದು ಸಸ್ಯೋತ್ಸವದಲ್ಲಿ ಕೆಲವೊಂದು ಸಸ್ಯಗಳನ್ನೆಲ್ಲ ತಗೊಂಡ್ವಿ. ಹೂವಿನ ಸೀಡ್ಸ್ ಎಲ್ಲ ತಗೊಂಡು ಹೊರಗಡೆ ಬಂದು ಮೋಮೋಸು ಹೋಳಿಗೆ ಆಮೇಲೆ ಜ್ಯೂಸ್ ಕುಡಿದು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ.